ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಮೊದಲಿಗೆ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕಾರ್ಗೆ ಪೂಜೆ ಮಾಡ್ತಾಯಿದ್ದೀವಿ. ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗಬೇಕು ಅಂದ್ಕೊಂಡ್ವಿ. ಕೆಲಸ ಇರೋ ಕಾರಣ ಕೆಲವರು ಬರ್ತಾ ಇಲ್ಲ, ಹಾಗಾಗಿ ನಾವು ಅಷ್ಟೇ ಹೋಗ್ತಾಯಿದ್ದೀವಿ. ನಮ್ಮನ್ನ ಎಲ್ಲರೂ ಕಳಿಸ್ತಾ ಇದ್ದಾರೆ. ಬಂದು ನಮ್ಮ ಆಂಟಿಯವರೆಲ್ಲರೂ ಬಂದಿದ್ರು ಊರಿಂದ. ಎಲ್ಲರೂ ಕಳಿಸ್ಕೊಡ್ತಾ ಇದ್ದಾರೆ, ಹೋಗಿ ಬರಲಿ ಅಂತ ಹೇಳಿ. ಚೆನ್ನಾಗಿ ಹೋಗ್ತಾಯಿದ್ದೀವಿ ಎಲ್ಲರೂ. ನಾವು ಅಷ್ಟೇ, ನಮ್ಮ ಹಸ್ಬೆಂಡು, ನಮ್ಮಮ್ಮ, ಮಾಮ, ನಮ್ಮ ಆಂಟಿ ಮತ್ತು ನಮ್ಮ ಮಕ್ಕಳು. ಬೇಗನೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹೋಗೋದಕ್ಕೆ ಲೇಟ್ ಆಯಿತು. ಮಧ್ಯಾಹ್ನ 2 ಗಂಟೆ ಮೇಲಾಗಿತ್ತು ನಾವು ಹೋಗೋಷ್ಟೊತ್ತಿಗೆಲ್ಲ. ಹೋಗ್ತಾಯಿದ್ದೀವಿ. ಇನ್ನು ಎಲ್ಲರೂ ಬಾಯ್ ಹೇಳಿ. ನಮ್ಮ ಆಂಟಿ ಮಗಳು ನೋಡ್ರಿ, ಬರೋಕ್ಕಾಗ್ತಾಯಿಲ್ಲ ಅಂತ ಅವ್ರ ಅಮ್ಮನ ಹತ್ರ ನಿಂತ್ಕೊಂಡಿದ್ದಾಳೆ. ವಿಡಿಯೋ ಮಾಡ್ತಾಯಿದ್ವಿ, ನನ್ನ ಮಗಳು ನೋಡ್ತಾ ಇಲ್ಲ. ಹೋಗ್ಬೇಕಾದ್ರೆ ತೋಟದ ಹತ್ರ ಮ್ಯಾಂಗೋ ಮಾರ್ತಾಯಿದ್ರು. ಚೆನ್ನಾಗಿದೆ ಅಂತೇಳಿ ಮ್ಯಾಂಗೋ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಮ್ಯಾಂಗೋ ತೊಗೊಂಡು ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ನಮ್ಮಮ್ಮ ಅವರು ತುಂಬ ದಿನದಿಂದ ಅಂತಾಯಿದ್ರು ಹೋಗಬೇಕು ಧರ್ಮಸ್ಥಳಕ್ಕೆ ಅಂತೇಳಿ. ಹಾಗಾಗಿ ಅವ್ರಿಗೋಸ್ಕರ ಕರ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರೂ ಹೋಗಿ ಬಂದುಬಿಡೋಣ ಅಂತೇಳಿ. ನನ್ನ ಮಗಳು ನೋಡ್ರಿ, ಮಲ್ಕೊಂತ ಇಲ್ಲ, ಸುಮ್ಮನೆ ಕುಂತ್ಕೊಂಡಿದ್ದಾಳೆ. ಇನ್ನೇನು ಹೊಸಪೇಟೆ ಹತ್ರ ಬಂದ್ವಿ. ಸಂಜೆ 6 ಗಂಟೆ ಆಗಿತ್ತು. ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ. ಮಕ್ಕಳಿಗೆಲ್ಲ ಬನ್ನೆಲ್ಲ ತಿನ್ನಿಸ್ಬಿಟ್ಟು ಟೀ ಕುಡಿದು ಹೋಗ್ತಾಯಿದ್ದೀವಿ. ಬೆಲ್ಲದ ಚಹಾ ಮಾತ್ರ ತುಂಬ ಸಖತ್ತಾಗಿತ್ತು ಇಲ್ಲಿ. ಟೀ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಹೋಗ್ತಾಯಿದ್ದೀವಿ ಚಿಕ್ಕಮಂಗ್ಳೂರು ಕಡೆ. ನಾವು ಹೋಗಿ ಚಿಕ್ಕಮಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆಲ್ಲ ತುಂಬ ಲೇಟಾಗಿತ್ತು. ನಮ್ಮ ಹಸ್ಬೆಂಡು ರೂಮು ಕೇಳ್ಕೊಂಡು ಬರೋಕ್ಕಂತ ಹೋಗಿದ್ದಾರೆ. ನಾವು ಹೊರಗಡೆನೇ ಇದ್ವಿ. ನಮ್ಮ ಆಂಟಿ ಮತ್ತು ಮಗಳು ಅವರು ಒಂದು ರೌಂಡ್ ಕಾರಲ್ಲಿ ಕುಂತು ಬೇಜಾರಾಗಿದೆ ಅಂತೇಳಿ ಒಂದು ರೌಂಡ್ ವಾಕ್ ಮಾಡ್ತಾಯಿದ್ರು. ನೆಕ್ಸ್ಟ್ ರೂಮ್ ನೋಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಮೇಲ್ಗಡೆ. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ಇಲ್ಲೇ ಸ್ಟೇ ಮಾಡಬೇಕಂತೇಳಿ ಉಳ್ಕೊಂಡ್ವಿ. ರೂಮ್ಗೆ ಬಂದು ನೆಕ್ಸ್ಟ್ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಣ ಅಂತೇಳಿ. ಅಮ್ಮ ಕಾರಲ್ಲೇ ಜರ್ನಿ ಮಾಡಿ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ರು. ನಾವು ಮನೆಯಿಂದನೇ ಊಟ ಎಲ್ಲ ಬಾಕ್ಸ್ ತೊಗೊಂಡು ಬಂದಿದ್ವಿ. ಊಟ ಮಾಡೋಣ ಅಂತೇಳಿ ಜಾಮೂನು ಮತ್ತು ಮೊಸರನ್ನ, ಕಾಳು, ರೊಟ್ಟಿ ಎಲ್ಲ ತೊಗೊಂಡು ಬಂದಿದ್ವಿ. ಅಲ್ಲೇ ಹೋಟ್ಲಲ್ಲಿ ಪನ್ನೀರ್ ಅಷ್ಟೇ, ರೊಟ್ಟಿ ಜೊತೆ ಪನ್ನೀರ್ ತೊಗೊಂಡ್ವಿ. ಇನ್ನು ಊಟ ಎಲ್ಲ ಮಾಡಿದ್ವಿ. ನೆಕ್ಸ್ಟು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಎಲ್ರಿಗೂ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.